ನಿಮ್ಗೆ ಆಗುತ್ತಾ ಮನೆ ಹಾ. ಸರ್ ಸರ್ MLC of Delhi sir. ನನ್ನ ಲೋಗೋ ಗಡ್ಡ ಹಾಕದಣ್ಣ ಪ್ಲೀಸ್. Obviously, there is a procedure which you know that. ಗುರುವಣ್ಣ Both CM and President CM they will go to Delhi and they will meet with the High Command and they will take a final decision about this. So what is the today meeting is all leaders sir? Well, obviously, there is a procedure which you are aware. This is the same routine practice which we do. So both the leaders will be called. Even KPC president will be called, and Kharge Saab will be there. So they're heading this meeting. Along with that, Surjewala Saab and Venugopal Saab, and obviously all the lastly the High Command will take a decision on this. ಸರ್ ಎಲ್ಲ ಈಗ ಡೆಲ್ಲಿಗೆ ಹೊರಟಿದ್ದಾರೆ. ಎಲ್ಲರೂ ಸಚಿವಾಕಾಂಕ್ಷಿಗಳೆಲ್ಲ ಹೋಗಿ ಆಲ್ರೆಡಿ ಮೊದಲೇ ಸೇರಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಏನು ಲಾಬಿ ನಡೀತಿದೆ ಸರ್? ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗ್ಬೇಕೆಂಬ ಆಸೆ ಇರುತ್ತೆ. ಸೊ ಹೈಕಮಾಂಡ್ ಏನ್ ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡುತ್ತೆ ಅಂತಿಮ ನಿರ್ಣಯ. ಎಲ್ಲರೂ ಮಾಡಕ್ ಆಗಲ್ಲ. 33-34 ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡಕ್ ಆಗಲ್ಲ. ಫೈನಲ್ ಆಗುತ್ತಾ ಸರ್? ಮೋಸ್ಟ್ಲಿ ಆಗ್ಬೋದು. ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಸಿದ್ದರಾಮಯ್ಯ ಸಾಹೇಬರು ಇದು ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯ ಸಾಹೇಬ್ರು ಮಧ್ಯಾಹ್ನ ಹೋಗ್ತಾ ಇದ್ದಾರೆ. ಎಲೆಕ್ಷನ್ ನಿಲ್ಲಲ್ಲ, ನಾನು 28ಕ್ಕೆ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಅಬ್ವಿಯಸ್ಲಿ ಅದನ್ನ ನಾವು ಗೌರವಿಸಬೇಕಾಗುತ್ತೆ. ಯಾಕಂದ್ರೆ ನನಗೆ ನನ್ನ ವೈಯಕ್ತಿಕವಾಗಿ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬುದೇ. ನನ್ನ ವೈಯಕ್ತಿಕವಾಗಿ ನೀವು ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬ ನನ್ನ ಆಸೆ. ಬಟ್ ವಿ ಹ್ಯಾವ್ ಟು ಅಟ್ ಲಾಸ್ಟ್ he has given so much of time for this ಪಬ್ಲಿಕ್ ಲೈಫ್ ನಲ್ಲಿ ಅವ್ರು ಹೋಗ್ಲಿಷ್ಟು ಕೆಲಸ ಮಾಡಿದ್ದಾರೆ. ಸೊ ಅವ್ರ ವಿಚಾರಕ್ಕೆ ನಾವು ಗೌರವಿಸ್ತೀವಿ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಬಾರಿ ಸಚಿವ ಸ್ಥಾನಕ್ಕೆ ಹಿರಿಯರಿಗೆ ಖೋ ಕೊಡ್ಬೇಕಂತ ಕೇಳಿ ಬರ್ತಿದೆ ಸರ್. ಇದ್ರ ಬಗ್ಗೆ ಸರ್, ಈಗ ಹಿರಿಯರಿಗೆ ಖೋ ಕೊಡಬೇಕು, ಯುವಕರಿಗೆ ಅವಕಾಶ ಕೊಡ್ಬೇಕಂತಕ್ಕಂಥದ್ದು ಪ್ರತಿ ಪಾರ್ಟಿಯಲ್ಲಿ ಇರುತ್ತೆ, ನಮ್ಮ ಪಾರ್ಟಿಯಲ್ಲಿ ಕೂಡ ಇದೆ. ಸೊ ಅದು ಹೈಕಮಾಂಡ್ ಏನ್ ನಿರ್ಣಯ ಮಾಡುತ್ತೆ, ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ. ಹಿರಿಯರಿಲ್ಲಾರಂಗೆ ನಾವು ಮಾಡಕ್ಕೂ ಆಗಲ್ಲ. ಸೊ ಬ್ಯಾಲೆನ್ಸ್ ಮಾಡ್ತಾರೆ. ಡೆಫಿನೆಟ್ಲಿ ಹೊಸಬರು ಕೂಡ ಅವಕಾಶ ಕೊಡ್ತಾರೆ, ಹಿರಿಯರನ್ನ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ಸರ್, ರಾಜ್ಯದ ಅಹಿಂದ ನಾಯಕರು ಯಾರಾಗ್ತಾರೆ ಸರ್ ಮುಂದಿನ ದಿನಗಳಲ್ಲಿ ಅಂತ? ಈಗ ಸಿಎಂ ಅವರು ಇದ್ರು, ಗೇಟ್ ಪಾಸ್ ತಗೊಂಡಿದ್ದಾರೆ. ಹಾಗಾಗಿ ಗೇಟ್ ಪಾಸ್ ಏನ್ ತಗೊಂಡಿಲ್ಲ ರೀ ಅವರು. ಆತರ ಏನಿಲ್ಲ. ಅವ್ರು ಇರೋವರೆಗೆ ನಮ್ಮ ನಾಯಕರೇ. ಸೊ ಅವರ ರಾಜಕೀಯ ಜೀವನ ಉದ್ದಗಲಕ್ಕೂ ಅವ್ರ ಯಾವಾಗಲೂ ಅಹಿಂದ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ, ದಮಿತ ವರ್ಗಗಳಿಗೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ರೀಪ್ಲೇಸ್ ಮಾಡತಕ್ಕಂಥದ್ದು ಯೋಚನೆನೂ ಮಾಡಕ್ ಆಗಲ್ಲ. ಸೊ ಹಂಗಾಗಿ ಬಹಳಷ್ಟು ಸಮಾಜಗಳಿಂದ ಬೇರೆ ಬೇರೆ ಮುಖಂಡರು, ಯುವ ಮುಖಂಡರುಗಳು ಉಟ್ಕೊಂಡೇ ಉಟ್ಕೊಳ್ತಾರೆ. ಅನಿವಾರ್ಯತೆ ಇರ್ತದೆ ರಾಜಕಾರಣದಲ್ಲಿ. ಸೊ ಇಟ್ಸ್ ಎ ಲೈಫ್.